ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಹೇಳಿಕೆ ವಿಚಾರವಾಗಿ ಶಾಸಕ ಗೋಪಾಲ್ ಕೃಷ್ಣ ಕೂಡ ಮಾತನಾಡಿದರು. ಮೇ 4ರ ನಂತರ ಎಲ್ಲ ಸರಿ ಹೋಗಬಹುದು ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಗಿಫ್ಟ್ ಕೊಡಬಹುದು ಡಿಕೆ ಶಿವಕುಮಾರ್ಗೆ. ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದಾಗಿದೆ. ಬಟ್ ಎಐಸಿಸಿ ಅಧ್ಯಕ್ಷರೇ ಆ ಸಮಯ ಇಲ್ಲ ಅಂತ ಅಂದ ಮೇಲೆ ಇವ್ರು ಯಾವ ದಾಟಿಯಲ್ಲಿ ಹೇಳ್ತಾ ಇದ್ದಾರೋ, ಇವ್ರಿಗೇನು ಮಾಹಿತಿ ಸಿಕ್ಕಿದೆಯೋ, ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಎಲ್ಲರೂ ಹೇಳೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ನ ಇವರು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ. ಈಗ ಸದ್ಯ ಇವರೆಲ್ಲರೂ ಬಯಸ್ತಾ ಇರೋದು ಸಚಿವ ಸಂಪುಟ ಪುನಾರಚನೆ ಆಗಲಿ, ನಮಗೊಂದು ಅವಕಾಶ ಸಿಗಲಿ ಅಂತ. ಈ ನಡುವಲ್ಲೇ ಡಿಕೆ ಶಿವಕುಮಾರ್ಗೂ ಕೂಡ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಗಲಿ ಅಂತ ಮಾತನಾಡಿದರು. ಗೊತ್ತಿಲ್ಲ ಖರ್ಗೆ ಸಾಹೇಬರು ಅವರು ಬಹುಶಃ ಮೊನ್ನೆ ನಾವು ಹೋದಾಗಲೂ ಸಹ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದು ಮುಕ್ಕಾಲು ಗಂಟೆ 1 ಗಂಟೆ ಕಾಲ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ರಾಜ್ಯದ ವಿಚಾರ ಮತ್ತು ನಮ್ಮ ಪಕ್ಷದ ವಿಚಾರವಾಗಿ ತುಂಬ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಅನಿಸ್ತದೆ ಒಳ್ಳೆ ರೀತಿ ಆಗತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಅಂದ್ರೆ ಎಲ್ಲ ಗೊಂದಲಗಳು ಬಗೆಹರಿಯುತ್ತೆ ಮೇ 20 ಈ ರಿಸಲ್ಟ್ ಇಂದಲೇ ಗೊತ್ತಾಗುತ್ತೆ. 2 ಬೈ ಎಲೆಕ್ಷನ್ ಗೆದ್ದು ಬಿಟ್ರೆ ಅವೆಲ್ಲ ಪರಿಹಾರ ಆಗತ್ತೆ ಅನ್ನೋದು ನಾವು ನಿರೀಕ್ಷೆಯಲ್ಲಿದ್ದೀವಿ. ಕೊಟ್ಟರು ಕೊಡಬಹುದು, ಇಲ್ಲ ಅನ್ನೋಕ್ಕಾಗೋದಲ್ಲ. ಅದೆಲ್ಲ ರಾಜ್ಯದ ಕೈಯಲ್ಲಿಲ್ಲ, ಕೇಂದ್ರದ ಕೈಯಲ್ಲಿದೆ. ನಾಯಕರು ತೀರ್ಮಾನ ಮಾಡಿದರೆ ಗಿಫ್ಟ್ ಕೊಡ್ಬೋದು, ಏನೋ ಗೊತ್ತಿಲ್ಲ ನನಗೆ. ಕೊಟ್ಟರು ಕೊಡಬಹುದು, ಇಲ್ಲ ಅನ್ನೋಕ್ಕಾಗೋದಲ್ಲ. ಅದೆಲ್ಲ ರಾಜ್ಯದ ಕೈಯಲ್ಲಿಲ್ಲ, ಕೇಂದ್ರದ ಕೈಯಲ್ಲಿದೆ. ನಾಯಕರು ತೀರ್ಮಾನ ಮಾಡಿದರೆ ಗಿಫ್ಟ್ ಕೊಡ್ಬೋದು, ಏನೋ ಗೊತ್ತಿಲ್ಲ ನನಗೆ.